ಹಾಯ್ ಎವ್ರಿವನ್, ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಆಟೋ ಪೇ ಆಪ್ಷನ್ ಅನ್ನು ಯಾವ ತರ ಕ್ಯಾನ್ಸಲ್ ಮಾಡ್ತಾರೆ. ಓಕೆನಾ, ಆಟೋ ಪೇ ಆಪ್ಷನ್ ಏನಪ್ಪಾ ಅಂತಂದ್ರೆ ನೀವು ಯಾವುದೇ ಒಂದು ಮುಖಾಂತರ, ಯಾವುದೋ ಒಂದು ಆಪ್ ಮುಖಾಂತರ ಆಗಿರ್ಬೋದು, ನೀವೇನಾದ್ರೂ ಸಬ್ಸ್ಕ್ರಿಪ್ಷನ್ ಏನೋ ತಗೊಂಡಿದ್ದೀರಿ ಅಂತಂದ್ರೆ ನೀವು ಅಮೌಂಟ್ ಅನ್ನೋದು ಕಟ್ ಆಗ್ಬಿಡುತ್ತೆ. ನಮ್ಮೊಂದು ಬ್ಯಾಂಕ್ ಕಡೆಯಿಂದ ಅಮೌಂಟ್ ಅನ್ನೋದು ಕಟ್ ಆಗುತ್ತೆ. ಸೊ ಕಟ್ ಆಗಿದ ನಂತರ ನೀವು ಒಂದು ತಿಂಗಳ ಗಂಟನು ಅಷ್ಟೇ ನೀವು ಯಾವೊಂದು ಆಪ್ ಮುಖಾಂತರ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೋ ಅದ್ರಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರ ನಿಮ್ಗೆ ಆಡ್ಸ್ ಬರಲ್ಲ, ಯಾವುದೇ ತರ ನಿಮ್ಗೆ ನೋಡಕ್ಕಂತೂ ಆಡ್ಸ್ ಅನ್ನ ಕಾಣಿಸೋದೇ ಇಲ್ಲ. ಓಕೆನಾ, ಕೆಲವರು ಸರಿ ಏನಾಗುತ್ತೆ ನಾವು ಸಾಂಗ್ಸ್ ಗಳನ್ನು ಕೇಳ್ತಾ ಇರೋದು ತುಂಬಾ ಆನ್ಲೈನ್ ಅಲ್ಲಿ ಕೇಳ್ತಾ ಇರೋದು, ಜಿಯೋ ಸಾವನ್ ಆಗಿರ್ಬೋದು, ವಿಂಕ್ ಮ್ಯೂಸಿಕ್ ಆಗಿರ್ಬೋದು, ಈ ತರ ಆಪ್ಸ್ ಇದಾವೆ. ಓಕೆನಾ, ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಆ ಸಾಂಗ್ಸ್ ಗಳು, ಹೊಸ ಹೊಸ ಸಾಂಗ್ಸ್ ಗಳು ಎಲ್ಲರೂ ಕೇಳ್ತಾ ಇರ್ತೀವಿ ನಾವು. ಅದ್ರಲ್ಲಿ ಏನಪ್ಪಾ ಅಂದ್ರೆ ಆಡ್ಸ್ ಬರುತ್ತೆ. ಓಕೆನಾ, ಒಂದು ಸಾಂಗ್ ಪ್ಲೇ ಆಗ್ಬೇಕು ಅಂತಂದ್ರೆ ಆಡ್ಸ್ ಅನ್ನೋದು ಬರುತ್ತೆ. ಸೊ ಆ ಒಂದು ಆಡ್ಸ್ ಬರಬಾರ್ದು ಅಂತಂದ್ರೆ ನಾವು ಸಬ್ಸ್ಕ್ರಿಪ್ಷನ್ ಅನ್ನು ತಗೋಬೇಕಾಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಆವಾಗ ನೀವು ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ ಅಲ್ಲಿ. ಓಕೆನಾ, ಸೊ ಅಮೌಂಟ್ ಪೇ ಮಾಡಿದ್ರೆ ಅಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ಒಂದು ತಿಂಗಳ ಗಂಟನೂ ಅಷ್ಟೇ ಯಾವ್ದೇ ತರ ಆಡ್ಸ್ ಅನ್ನೋದು ಬರಲ್ಲ. ನೀವು ಯಾವೊಂದು ಪ್ಲಾನ್ ಪ್ಯಾಕೇಜ್ ತಗೊಂಡಿರ್ತಾರೋ ಅದಕ್ಕೆ ತಕ್ಕನಂಗೆ ಅಷ್ಟು ದಿನ ಗಂಟನೂ ಅಷ್ಟೇ ಯಾವ್ದೋ ಒಂದು ಆಡ್ಸ್ ಅನ್ನೋದು ಬರಲ್ಲ ನಿಮ್ಗೆ. ಸೊ ಹಂಗಾಗಿ ಇವಾಗ ಏನಾಗಿದೆ ಅಂತಂದ್ರೆ ನೀನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ಯಾ, ಓಕೆನಾ, ಆದ್ರೆ ಒಂದು ತಿಂಗಳು ಕೂಡ ಕಂಪ್ಲೀಟ್ ಆಗಿದೆ, ಆದ್ರೆ ಇದ್ದಕ್ಕಿದ್ದಂಗೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಕೂಡ ಅಮೌಂಟ್ ಅನ್ನೋದು ಕಟ್ ಆಗಿದೆ. ಓಕೆನಾ, ಆದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು. ಇದೇನಪ್ಪಾ ಅಂತ ನಾವು ಕ್ಯಾನ್ಸಲ್ ಮಾಡಗಂಟು ಇದು ಅದೇ ತರನೇ ಇರುತ್ತೆ. ಇದು ಯಾವ್ದೋ ತರ ಕ್ಯಾನ್ಸಲ್ ಆಗಲ್ಲ ನಿಮ್ಗೆ. ಓಕೆನಾ, ಸೊ ನಾವು ಫೋನ್ ಪೇ ಮುಖಾಂತರ ಹೋಗ್ಬಿಟ್ಟು ಅದನ್ನ ಕ್ಯಾನ್ಸಲ್ ಅನ್ನು ಮಾಡ್ಬೇಕಾಗುತ್ತೋ. ಸೊ ಕ್ಯಾನ್ಸಲ್ ಮಾಡ್ಕೊಂಡಿದ ನಂತರ ಅವಾಗೇನಪ್ಪಾ ಅಂತಂದ್ರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವ್ದೇ ತರ ಹಣವನ್ನು ಕಟ್ ಆಗಲ್ಲ. ಓಕೆನಾ, ಇಲ್ಲ ಅಂತಂದ್ರೆ ಅದು ತಿಂಗಳ ಕಟ್ ಮಾಡ್ಕೊಂತಾನೆ ಇರ್ತಾರೆ ಗೈಸ್. ಓಕೆನಾ, ರೀಸೆಂಟ್ ಆಗಿ ಒಬ್ರದ್ದು ಆಗಿದೆ, ನಮ್ಮೊಂದು ಬ್ರದರ್ದು. ಅವ್ರು ಏನಪ್ಪಾ ಅಂದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡಿದ್ದಾರೆ ಅವರು. ಸೊ ತಗೊಂಡಿದ ನಂತರ ಏನಾಗಿದೆ ಅಂತಂದ್ರೆ ಒಂದು ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಡೇಟ್ ಎಕ್ಸ್ಪೈರ್ ಆಗಿದ ನಂತರ ಅದೇನಾಗಿದೆ ಅಂತಂದ್ರೆ ಅಮೌಂಟ್ ಅನ್ನೋದು ಬ್ಯಾಂಕ್ ಕಡೆಯಿಂದ ಕಟ್ ಅನ್ನೋದು ಆಗ್ಬಿಟ್ಟಿದೆ. ಓಕೆನಾ, ತಿರ್ಗಾ ನಾನು ಅದನ್ನ ಕ್ಯಾನ್ಸಲ್ ಅನ್ನೋದು ಮಾಡ್ಬಿಟ್ಟೆ. ಸೊ ಇದೇ ತರನು ತುಂಬಾ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಓಕೆನಾ, ಅವ್ರಿಗೆ ಗೊತ್ತಿಲ್ದಂಗೆ ತಗೊಂಡ್ಬಿಡ್ತಾರೆ ಸಬ್ಸ್ಕ್ರಿಪ್ಷನ್, ಯಾವ್ದೋ ಒಂದು ಸಬ್ಸ್ಕ್ರಿಪ್ಷನ್. ಸೊ ತಗೊಳಿದ ನಂತರ ತಿಂಗಳ ಆಗಿದ ನಂತರ ಆರಾಮಾಗಿರ್ತಾರೆ, ಯಾವ್ದೋ ಒಂದು ಆಡ್ ಬರಲ್ಲ, ಫುಲ್ ಎಂಜಾಯ್ ಆಗಿರ್ತಾರೆ. ಆದ್ರೆ ತಿಂಗಳ ಆಗಿದ ನಂತರ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಅನ್ನೋದು ಕಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಓಕೆನಾ, ಸೊ ಹಂಗಾಗಿ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು. ಓಕೆನಾ, ಆಟೋ ಪೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಆವಾಗ ನಿಮ್ಗೆ ಯಾವ್ದೇ ತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣವನ್ನು ಕಟ್ ಅನ್ನೋದು ಆಗಲ್ಲ ಗೈಸ್. ಓಕೆನಾ, ಸೊ ಅದ್ರಗೋಸ್ಕರ ನೀವೇನು ಮಾಡಂಗಿಲ್ಲ, ನಿಮ್ಮೊಂದು ಫೋನ್ ಪೇ ಅಪ್ಲಿಕೇಶನ್ ಇರುತ್ತಲ್ವಾ, ಸಿಂಪಲ್ ಆಗಿ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಮೇಲೆ ನಿಮ್ಗೆ ಪ್ರೊಫೈಲ್ ಐಕನ್ ಬರುತ್ತೆ. ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಬರುತ್ತೆ ನಿಮ್ಗೆ. ಓಕೆನಾ, ಸಿಂಪಲ್ ಆಗಿ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಗೆ ಕೆಳಗಡೆ ನೋಡಂಗಿತ್ತು, ಸ್ವಲ್ಪ ಮೇಲೆ ಕೆಳಗಡೆ ನೋಡಂಗಿತ್ತು, ಈ ಒಂದು ಜಾಗದಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇದೆ. ಸಿಂಪಲ್ ಆಗಿ ಆಟೋ ಪೇ ಮೇಲೆ ಒಂದ್ಸರಿ ನೀವು ಜಸ್ಟ್ ಕ್ಲಿಕ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡಂಗಿತ್ತು ನಿಮ್ಗೆ ನೋಡ್ತಾರೆ ಎರಡು ಸಬ್ಸ್ಕ್ರಿಪ್ಷನ್ ಅನ್ನು ತಗೊಂಡಿದ್ದಾರೆ ಇವರು. ಓಕೆನಾ, ಎರಡೂರಲ್ಲಿ ಅಮೌಂಟ್ ಕಟ್ ಆಗಿದೆ. ಸೊ ಇದರಲ್ಲಿ ಕಟ್ ಆಗಿದೆ, ಅದರಲ್ಲಿ ಕೂಡ ಕಟ್ ಆಗಿದೆ. 499 ಕಟ್ ಆಗಿದೆ, ಅದಾಗಿದ ನಂತರ 399 ಕೂಡ ಕಟ್ ಅನ್ನೋದಾಗಿದೆ, ಇನ್ನೊಂದ್ಸರಿ ಕಟ್ ಅನ್ನೋದಾಗಿದೆ. ಸೊ ಎರಡೂ ತಗೊಂಡಿದ್ದಾರೆ ಅವರು. ಸೊ ಸಿಂಪಲ್ ಆಗಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ನೀವು ಏನು ಮಾಡಂಗಿಲ್ಲ. ಸಿಂಪಲ್ ಆಗಿ ಯಾವ್ದು ಕ್ಯಾನ್ಸಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಸಿಂಪಲ್ ಆಗಿ ನೋಡ್ತಾ ಇದ್ರೆ ಆನ್ ಗೋಯಿಂಗ್. ಓಕೆನಾ, ಆನ್ ಗೋಯಿಂಗ್ ನಲ್ಲಿ ಎರಡೂ ತಗೊಂಡಿದ್ದಾರೆ ಸಬ್ಸ್ಕ್ರಿಪ್ಷನ್. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಸ್ವಲ್ಪ ಮೇಲೆ ಎತ್ಬಿಡಿ. ಓಕೆನಾ, ಸೊ ಮೇಲೆ ಎತ್ತಂಗಿತ್ತಂದ್ರೆ ಇಲ್ಲಿ ನೋಡ್ತಾ ಇದೆ ನಿಮ್ಗೆ ಡಿಲೀಟ್ ಆಟೋ ಪೇ ಅಂತ ಇರುತ್ತೆ. ಸಿಂಪಲ್ ಆಗಿ ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಅಂಡ್ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಫೋನ್ ಪೇ UPI ಪಿನ್ ಇರುತ್ತಲ್ಲ, ಸಿಂಪಲ್ UPI ಪಿನ್ ಕೇಳುತ್ತೆ. ಸಿಂಪಲ್ ಆಗಿ UPI ಪಿನ್ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ನೋಡ್ತಾ ಇದ್ರೆ ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ. ಓಕೆನಾ, ಇವಾಗ ಇದೇನಪ್ಪಾ ಅಂದ್ರೆ ನಾವು ಕ್ಯಾನ್ಸಲ್ ಅನ್ನ ಮಾಡ್ಬಿಟ್ಟಿದ್ರಿ ಗೈಸ್. ಓಕೆನಾ, ಅದೇ ತರನೇ ಇನ್ನು ಏನಾದ್ರು ಮಾಡಿದೀರ ಅಂತಂದ್ರೆ ಓಕೆ ನೋಡ್ತಾ ಇರೋ ಏನಪ್ಪಾ ಅಂದ್ರೆ ಇದನ್ನು ಕ್ಯಾನ್ಸಲ್ ಅನ್ನೋದಾಗಿದೆ. ಅಂಡ್ ಇನ್ನೊಂದಿದೆ ಕೆಳಗಡೆ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇದ್ರೆ ಕೆಳಗಡೆ ಇನ್ನೊಂದಿದೆ, ಯಾವ್ದು ಸ್ಟೋರಿ ಟಿವಿ ಅಂತಿದೆ. ಓಕೆನಾ, ಸಿಂಪಲ್ ಆಗಿ ನಾನೇನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಏನಪ್ಪಾ ಡಿಲೀಟ್ ಆಟೋ ಪೇ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಸಾಕು. ಮತ್ತೆ ಸೇಮ್ ನಿಮ್ಮದು UPI ಪಿನ್ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಇದು ಕೂಡ ಅಷ್ಟೇ ಡಿಲೀಟೆಡ್ ಸಕ್ಸಸ್ಫುಲಿ ಬಂದ್ಬಿಡುತ್ತೆ ಆಟೋ ಪೇ. ಓಕೆನಾ, ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಎರಡು ಅಷ್ಟೇ ಇದು ಇದರಲ್ಲಿ. ಸೊ ನಾನು ಎರಡೂ ಅಷ್ಟೇ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಅನ್ನ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಏನಪ್ಪಾ ಅಂದ್ರೆ ಯಾವ್ದೇ ತರ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣವನ್ನು ಕಟ್ ಅನ್ನೋದಾಗಲ್ಲ. ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ಆಟೋ ಪೇ ಆಪ್ಷನ್ ಅನ್ನೋದು ಕ್ಯಾನ್ಸಲ್ ಅನ್ನೋದು ಮಾಡ್ಕೋಬಹುದು. ಅಂಡ್ ತುಂಬಾ ಜನ ಇದನ್ನ ಇನ್ನು ಫೇಸ್ ಅನ್ನು ಮಾಡ್ತಾ ಇದಾರೆ, ಯಾವ ತರ ಕ್ಯಾನ್ಸಲ್ ಮಾಡೋದು ಅಂತ. ಸುಮ್ಮನೆ ತಿಂಗಳ ಬರಂಗಿತ್ತಂದ್ರೆ ಸಾಕು ಅಮೌಂಟ್ ಅನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ದುಡ್ಡು ಕಟ್ ಆಗ್ತಿದೆ ಅಲ್ಲ, ದುಡ್ಡು ನಾವು ಅಕೌಂಟ್ ಅಲ್ಲಿ ದುಡ್ಡು ಹಾಕ್ದಿರ ಇದ್ರು ಕೂಡ ಅಷ್ಟೇ, ನೀನ್ ಯಾವಾಗ ಹಾಕ್ತೀಯಾ ಆವಾಗಲೇನೆ ಫಟ್ ಅಂತ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇದು ನೀನ್ ಯಾವಾಗ ಕ್ಯಾನ್ಸಲ್ ಮಾಡ್ಬಿಡ್ತೀಯೋ ಆವಾಗ ನಿನ್ನ ಒಂದು ಅಕೌಂಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ನೀನ್ ಯೂಸ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.